ನಾವು ಯಾವುದೇ ಮಂತ್ರವನ್ನಾಗಿರಬಹುದು ಅಥವಾ ಸ್ತೋತ್ರವನ್ನಾಗಿರಬಹುದು ಪಠಿಸುವಾಗ ತಿಳಿದೋ ಅಥವಾ ತಿಳಿದೆಯೋ ಕೆಲವೊಮ್ಮೆ ತಪ್ಪುಗಳನ್ನು ಮಾಡುತ್ತೇವೆ. ಅದೇ ರೀತಿ ಹನುಮಾನ್ ಚಾಲೀಸವನ್ನು ಪಠಿಸುವಾಗ ಕೂಡ 90% ಜನರು ತಪ್ಪನ್ನು ಮಾಡುತ್ತಾರೆ. ಈ ತಪ್ಪಿನಿಂದ ಅವರು ಮಂತ್ರ ಪಠಿಸುವುದರ ಯಾವುದೇ ಶುಭ ಫಲಿತಾಂಶಗಳನ್ನು ಪಡೆದುಕೊಳ್ಳುವುದಿಲ್ಲ. ಒಂದು ವೇಳೆ ಅದರಿಂದ ಅವರು ಪ್ರಯೋಜನವನ್ನು ಪಡೆದುಕೊಂಡರೂ ತುಂಬ ತಡವಾಗಿಯೇ ಪಡೆದುಕೊಳ್ಳುತ್ತಾರೆ. ಹನುಮಾನ್ ಚಾಲೀಸವು ಒಂದು ಪರಿಣಾಮಕಾರಿ ಪಠಣವಾಗಿದ್ದು, ಇದನ್ನು ಪಠಿಸುವುದರಿಂದ ವ್ಯಕ್ತಿಯು ಶಕ್ತಿಯನ್ನು, ಬುದ್ಧಿವಂತಿಕೆಯನ್ನು, ಜ್ಞಾನವನ್ನು, ಧೈರ್ಯವನ್ನು ಸೇರಿದಂತೆ ಎಲ್ಲ ರೀತಿಯ ಪ್ರಯೋಜನಗಳನ್ನು ಪಡೆದುಕೊಳ್ಳಲು ಪ್ರಾರಂಭಿಸುತ್ತಾರೆ. ಹನುಮಾನ್ ಚಾಲೀಸ ಪಠಿಸುವಾಗ 90% ಜನರು ಯಾವೆಲ್ಲ ತಪ್ಪುಗಳನ್ನು ಮಾಡುತ್ತಾರೆ ಎಂಬುದನ್ನು ತಿಳಿದುಕೊಳ್ಳೋಣ. 90% ಜನರು ಈ ತಪ್ಪನ್ನು ಮಾಡುತ್ತಾರೆ. ಹನುಮಾನ್ ಚಾಲೀಸವನ್ನು ಪಠಿಸುವಾಗ ನಾವೆಲ್ಲರೂ ಮಾಡುವ ಸಾಮಾನ್ಯ ತಪ್ಪೆಂದರೆ, ನಾವು ಹನುಮಾನ್ ಚಾಲೀಸವನ್ನು ಪಠಿಸಲು ಪ್ರಾರಂಭಿಸಿದಾಗ ನಮ್ಮ ಬಾಯಿ ಅದನ್ನು ಪಠಿಸುತ್ತಲೇ ಇರುತ್ತದೆ, ಆದರೆ ಮನಸ್ಸು ಬೇರೆಲ್ಲಿಯೋ ಇರುತ್ತದೆ. ನಮ್ಮ ಸ್ನಾಯುವಿನ ಸ್ಮರಣೆ ಕೇವಲ ಅದನ್ನು ಓದುತ್ತದೆ ಮತ್ತು ನಾವು ಓದುವಾಗ ನಮ್ಮ ಗಮನವು ಅದರ ಮೇಲೆ ಕೇಂದ್ರೀಕೃತವಾಗಿರುವುದಿಲ್ಲ. ಹನುಮಾನ್ ಚಾಲೀಸ ಪಠಿಸುವಾಗ ಈ ತಪ್ಪನ್ನು ಎಂದಿಗೂ ಮಾಡಬಾರದು. ಮನಸ್ಸು ಬೇರೆಲ್ಲಿಯೋ ಇಟ್ಟುಕೊಂಡು ಹನುಮಾನ್ ಚಾಲೀಸ ಓದುವುದರಿಂದ ಅದರ ಯಾವುದೇ ಪ್ರಯೋಜನಗಳು ನಿಮಗೆ ದೊರೆಯುವುದಿಲ್ಲ. ಇದರಲ್ಲಿ ನೀವು ಮಾಡುವ ಇನ್ನೊಂದು ತಪ್ಪೆಂದರೆ ಹನುಮಾನ್ ಚಾಲೀಸದ ಅರ್ಥವನ್ನು ತಿಳಿದುಕೊಳ್ಳದೆ ಅದನ್ನು ಪಠಿಸುವುದು. ಹನುಮಾನ್ ಚಾಲೀಸದ ಅರ್ಥ: ಶ್ರೀ ಗುರು ಚರಣ ಸರೋಜ ರಜ ನಿಜಮನು ಮುಕುರ ಸುಧಾರಿ. ಅರ್ಥ: ನನ್ನ ಮನಸ್ಸಿನ ಕನ್ನಡಿಯನ್ನು ಶ್ರೀ ಗುರುಗಳ ಪಾದದ ಧೂಳಿನಿಂದ ಶುದ್ಧೀಕರಿಸುವ ಮೂಲಕ ನಾನು ಮಹಿಮನ ಮಹಿಮೆಯನ್ನು ಹಾಡಿ ವಿವರಿಸುತ್ತೇನೆ ಎಂಬುದಾಗಿದೆ. ಬರನೌ ರಘುವರ ಬಿಮಲ ಜಸು ಜೋದಾಯಕು ಫಲಚಾರಿ. ಅರ್ಥ: ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಈ 4 ಫಲಗಳನ್ನು ನೀಡುವ ಶ್ರೀರಾಮನ ದೂತನ ಮಹಿಮೆಯನ್ನು ವಿವರಿಸುತ್ತೇನೆ. ಬುದ್ಧಹೀನ ತನುಜಾನಿಕೆ ಸುಮಿರೌ ಪವನ ಕುಮಾರ. ಇದರ ಅರ್ಥ: ನನ್ನ ಮೂರ್ಖತನವನ್ನು ತಿಳಿದ ನಾನು ಅದನ್ನು ನಾಶ ಮಾಡಿಕೊಳ್ಳಲು ಗಾಳಿಯ ಮಗನಾದ ಶ್ರೀ ಹನುಮಂತನನ್ನು ಸ್ಮರಿಸುತ್ತೇನೆ. ಬಲ ಬುದ್ಧಿ ವಿದ್ಯೆ ದೇಹು ಮೋಹಿ ಅರಹು ಕಲೇಶ ವಿಕಾರ. ಇದರ ಅರ್ಥ: ಓಂ ಶ್ರೀ ಹನುಮಾನ್, ನನಗೆ ಶಕ್ತಿ, ಬುದ್ಧಿವಂತಿಕೆ, ಜ್ಞಾನ ಮತ್ತು ಆರೋಗ್ಯಕರ ದೇಹವನ್ನು ನೀಡಿ ನನ್ನ ಎಲ್ಲ ದುಃಖಗಳು ಮತ್ತು ಅಸ್ವಸ್ಥತೆಗಳನ್ನು ತೊಡೆದುಹಾಕು. ಜೈ ಹನುಮಾನ್ ಜ್ಞಾನ ಗುಣ ಸಾಗರ. ಇದರ ಅರ್ಥ: ಜ್ಞಾನ ಮತ್ತು ಸದ್ಗುಣಗಳ ಸಾಗರನಾದ ಹನುಮಂತನಿಗೆ ನಮಸ್ಕಾರ. ಜಯ ಕಪೀಶ ತಿಹುಂ ಲೋಕ ಉಜಾಗರ. ಇದರ ಅರ್ಥ: 3 ಲೋಕಗಳಾದ ಸ್ವರ್ಗ, ಮರಣ ಮತ್ತು ಪಾತಾಳ ಲೋಕಗಳನ್ನು ಬೆಳಗಿಸುವ ವಾನರ ರಾಜನಾದ ಭಗವಾನ್ ಹನುಮಂತನಿಗೆ ನಮಸ್ಕಾರ. ರಾಮದೂತ ಅತುಲಿತ ಬಲಧಾಮ. ಇದರ ಅರ್ಥ: ಭಗವಾನ್ ರಾಮನ ಸಂದೇಶವಾಹಕ ಮತ್ತು ಅನುಪಮ ಶಕ್ತಿಯ ವಾಸಸ್ಥಾನ ಭಗವಾನ್ ಹನುಮಂತನಿಗೆ ನಮಸ್ಕಾರ. ಅಂಜನಿ ಪುತ್ರ ಪವನಸುತ ನಾಮ. ಇದರ ಅರ್ಥ: ತಾಯಿ ಅಂಜನಿಯ ಮಗ ಮತ್ತು ಗಾಳಿಯ ಮಗ ಹನುಮಂತನಿಗೆ ನಮಸ್ಕಾರ. ಇಲ್ಲಿ ಹನುಮಾನ್ ಚಾಲೀಸದ ಕೇವಲ ಒಂದಿಷ್ಟು ಸಾಲುಗಳ ಕುರಿತು ಹೇಳಲಾಗಿದ್ದು, ಹೀಗೆ ಮುಂದಿನ ದ್ವಿಪದಿಗಳಲ್ಲಿ ಆಂಜನೇಯ ಸ್ವಾಮಿಯ ಜನನ, ಬಾಲ್ಯದ ಪವಾಡ, ಶ್ರೀರಾಮನಲ್ಲಿ ಭಕ್ತಿ, ಸೀತಾ ಹುಡುಕಾಟ, ಲಂಕಾ ದಹನ, ರಾವಣನ ವಧೆ, ಶ್ರೀರಾಮನಿಗೆ ಸಮರ್ಪಣೆ ಮತ್ತು ಭಕ್ತರನ್ನು ರಕ್ಷಿಸುವ ಶೌರ್ಯವನ್ನು ವಿವರಿಸಲಾಗಿದೆ.